Hello 7th standard children, welcome back to JDVS online classes. In the previous video classes, what we have discussed, we will just recapitulate and then we will continue. And so far we have learned about the size, location, physical landforms, climate, natural vegetation, wildlife and ಅಗ್ರಿಕಲ್ಚರ್ ಆಫ್ ನಾರ್ತ್ ಅಮೇರಿಕಾ. ಸೊ ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ಹಿಂದಿನ ತರಗತಿಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಇನ್ ದಿಸ್ ಕ್ಲಾಸ್, today's class, we will study about the important minerals and industries of North America and the last population of North America. These 2 points, so we will discuss one by one. So important minerals ಅಂತ ಬಂದಾಗ, ಎ ಮಿನರಲ್ ಈಸ್ ಅಂತಂದರೆ ನಿಮಗೆ ಗೊತ್ತಿದೆ ಮಿನರಲ್, ವಾಟ್ ಈಸ್ ಮಿನರಲ್ ಅಂತ. ಎ ಮಿನರಲ್ ಈಸ್ ಎ ಸಾಲಿಡ್ ಆ್ಯಂಡ್ ನ್ಯಾಚುರಲಿ occurring substance that is found in the earth. ಅದು ಮಿನರಲ್ ಅಂತೀವಿ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸಾಲಿಡ್, ಗಟ್ಟಿಯಾಗಿರುತ್ತೆ, ಕಲ್ಲು ಥರ ಇರುತ್ತೆ. ಅದು ನಮಗೆ ನ್ಯಾಚುರಲ್ಲಾಗಿ ಭೂಮಿಯ ಒಳಭಾಗದಲ್ಲಿ ಸಿಗುವಂತಹ ಒಂದು ವಸ್ತು. ಇಟ್ ಈಸ್ ಕಾಲ್ಡ್ ಮಿನರಲ್. ಆ್ಯಂಡ್ ಲೆಟ್ ಅಸ್ ನೋ ವಾಟ್ ಕೈಂಡ್ ಆಫ್ ರಿಚ್ ಮಿನರಲ್ಸ್, different minerals available in North America. Minerals in North America, first one is gold, very important one and very costly, right? And it was the first mineral mined in North America. They gave first preference for mining gold. Mining ಅಂತಂದರೆ ಏನಪ್ಪ ಅಂದರೆ ಅಗದು ಭೂಮಿಯನ್ನು ಅಗದು ಆಚೆಗೆ ತೆಗೆಯುವಂಥದ್ದು. ಎಲ್ಲಿ ಗೋಲ್ಡ್ ಸಿಗುತ್ತೆ ಅಂತ ಫೈಂಡ್ ಔಟ್ ಮಾಡಿ ಅದನ್ನು ಅಗದು ಗೋಲ್ಡನ್ನು ಆಚೆ ತೆಗೆಯುವಂಥದ್ದು. ಓಕೆ, ದಟ್ ಈಸ್ ಕಾಲ್ಡ್ ಮೈನಿಂಗ್. ದೇ ಗಿವ್ ಫಸ್ಟ್ ಪ್ರಿಫರೆನ್ಸ್ ಫಾರ್ ಗೋಲ್ಡ್. ಸಮ್ ಆಫ್ ದಿ ಪ್ಲೇಸಸ್ ಎಲ್ಲಿ ಗೋಲ್ಡ್ ಮೈನಿಂಗನ್ನು ಮಾಡ್ತಾರೆ ಅಂತಂದರೆ ಕ್ಯಾಲಿಫೋರ್ನಿಯಾ ಆ್ಯಂಡ್ ಯುಕಾನ್ ವ್ಯಾಲಿ. ದೀಸ್ ಟೂ ಇಂಪಾರ್ಟೆಂಟ್ ಏರಿಯಾಸ್ ಆಫ್ ಗೋಲ್ಡ್ ಮೈನಿಂಗ್. ಸೆಕೆಂಡ್ಲಿ ಸಿಲ್ವರ್. ನೋಡಿ, ನಮಗೆ ಸಿಕ್ಕಾಗ ಸಿಲ್ವರ್ ಮೈನಿಂಗ್ ಅಥವಾ ಮೈನಿಂಗಲ್ಲಿ ನಮಗೆ ಸಿಕ್ಕಿದಾಗ ನೋಡಿ ಈ ರೀತಿ ಶೇಪ್ ಒಂದು ರೀತಿ ಕಲ್ಲು ಥರ ಇರುತ್ತೆ, ಕಲ್ಲಿನ ಉಂಡೆ ಥರ. ಬಟ್ ಅದನ್ನು ಕರಗಿಸಿ ಡಿಫ್ರೆಂಟ್ ಶೇಪ್ಸನ್ನು ಸೈಜನ್ನು ಕೊಟ್ಟು ಈ ಜುವೆಲ್ಸ್ನ ಮಾಡ್ತಾರೆ ಅಷ್ಟೇ. ಮೆಕ್ಸಿಕೋ ಈಸ್ ಆನ್ ಮೇಜರ್ ಪ್ರೊಡ್ಯೂಸರ್ ಆಫ್ ಸಿಲ್ವರ್. ನಾರ್ತ್ ಅಮೇರಿಕಾದಲ್ಲಿ ಮೆಕ್ಸಿಕೋ ಒಂದು ಸಿಲ್ವರ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡುವಂಥ ಒಂದು ಪ್ಲೇಸ್. ನೆಕ್ಸ್ಟ್ ಕಮ್ಮಿಂಗ್ ಟು ದಿ ಐರನ್ ಓರ್, ಕಬ್ಬಿಣ, ಐರನ್, ಅದರ ಒಂದು ಮೈನಿಂಗ್ ಪ್ಲೇಸಸ್ ಅಂದರೆ ಲೇಕ್ ಸುಪೀರಿಯರ್ ಆ್ಯಂಡ್ ಇಟ್ಸ್ ಸರೌಂಡಿಂಗ್ ಏರಿಯಾಸ್ ಆ್ಯಂಡ್ ಕೆನಡಿಯನ್ ಶೀಲ್ಡ್ಸ್ ಅಂತ ಏನು ಪ್ಲೇಸ್ ಇದೆಯೋ ಈ ಏರಿಯಾಸಲ್ಲಿ ಐರನ್ ಓರ್ಸ್ ಅನ್ನೋದು ಸಿಗುತ್ತೆ. ನೋಡಿ, ಐರನ್ ನೋಡಿ ಈ ಥರ ಕಾಣಿಸುತ್ತೆ, ಕಲ್ಲು ಥರನೇ ಇದೆ ಅದು ನೋಡೋದಕ್ಕೆ. ಬಟ್ ಇದನ್ನು ಸಹ ದಿಸ್ ಈಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಐರನ್ ಮಿನರಲ್. ಓಕೆ, ನೆಕ್ಸ್ಟ್ ಈಸ್ ಕಾಪರ್. ಅದು ಕಾಪರ್ ಈ ರೀತಿ ಇದೆ. ಯು ಎಸ್ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಪರ್ ಇನ್ ದ ವರ್ಲ್ಡ್. ನೆನ್ಪಿಟ್ಕೊಳ್ಳಿ ಈ ಪಾಯಿಂಟ್. ಓಕೆ, ಯು ಎಸ್ ಎ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಪರ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲೇ ಕಾಪರ್ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಅದು ಯು ಎಸ್ ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು. ಅದು ಅಲ್ಲಿ ತುಂಬ ಚೀಪ್ ಇರುತ್ತೆ. ಅಂದರೆ ಆಮೇಲೆ ಅವರು ಎಷ್ಟು ಅವಶ್ಯಕತೆ ಇದೆಯೋ ಅದನ್ನು ಅವ್ರ ಕಂಟ್ರಿಯಲ್ಲಿ ಇಟ್ಕೊಂಡು ಎಕ್ಸ್ಟ್ರಾ ಇರೋದನ್ನು, ರಿಮೈನಿಂಗ್ ಇರೋದನ್ನು ದೇ ಎಕ್ಸ್ಪೋರ್ಟ್ ಟು ಅದರ್ ಕಂಟ್ರೀಸ್, ಬೇರೆ ಕಡೆಗೆ ಕಳಿಸ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಮೈನ್ಡ್ ಇನ್ ಕೆನಡಾದಲ್ಲೂ ಸಹ ಅದನ್ನು ಮೈನ್ ಮಾಡ್ತಾರೆ. ಸೊ ಇಲ್ಲಿ ನೋಡಿದಾಗ ನಾವು ಯಾವ್ಯಾವ ನೋಡಿದ್ವಿ, ಫಸ್ಟ್ ಒನ್ ಈಸ್ ಗೋಲ್ಡ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸಿಲ್ವರ್ ಆ್ಯಂಡ್ ಐರನ್, ಕಾಪರ್. ಓಕೆ,
ಸೊ ನೆಕ್ಸ್ಟು ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್, ಅದು ಸಹ ಭಾಳ ಇಂಪಾರ್ಟೆಂಟ್ ನಮಗೆ. ಓಕೆ, ದೀಸ್ ಆಲ್ಸೋ ಫೌಂಡ್ ಇನ್ ಅಲಾಸ್ಕಾ, ಟೆಕ್ಸಸ್ ಆ್ಯಂಡ್ ಲೌಸೇನಿಯಾ, ದೆನ್ ಕಾನ್ಸಾಸ್ ಇನ್ ದ ವೆಸ್ಟರ್ನ್ ಕೆನಡಾ ಪಾರ್ಟ್ ಆ್ಯಂಡ್ ಮೆಕ್ಸಿಕೋ. ಈ ಪ್ಲೇಸಸಲ್ಲಿ ಈ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅವೈಲೇಬಲ್ ಇದೆ. ಸೊ ಇಲ್ಲಿ ಇನ್ನೊಂದು ಪ್ಲೇಸ್ ರೀಜನ್ ಹೇಳಿದ್ದಾರೆ, ಅದು ಪೆಸಿಫಿಕ್ ಓಷನ್ ಹ್ಯಾಸ್ ಗುಡ್ ಡೆಪಾಸಿಟ್ಸ್ ಆಫ್ ನ್ಯಾಚುರಲ್ ಗ್ಯಾಸ್. ಈ ಡೆಪಾಸಿಟ್ಸ್ ಅಂತಂದರೆ ಏನಪ್ಪ ಅಂದರೆ ಒಂದು ಸಿಗುವಂತಹ ಒಂದು ಈ ಮಿನರಲ್ಸ್ ಇರುವಂತಹ ಒಂದು ಪ್ಲೇಸಸ್, ಅದು ಆಫ್ ಶೋರ್ ಅನ್ನೋವಂಥದ್ದು. ಆಫ್ ಶೋರ್ ಅನ್ನೋ ಒಂದು ರೀಜನಲ್ಲಿ ಈ ನ್ಯಾಚುರಲ್ ಗ್ಯಾಸ್ ಅವೈಲಬಲ್ ಇದೆ. ನೆಕ್ಸ್ಟು ಈ ಐರನ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ವಾಟ್ ಎವರ್, ಗೋಲ್ಡ್, ಸಿಲ್ವರ್ ಏನೇನು ನೋಡಿದ್ದೀವಿ ಮಿನರಲ್ಸ್, ಅದನ್ನು ಹಾಗೇ ಎಕ್ಸ್ಪೋರ್ಟ್ ಮಾಡೋಕ್ಕೆ ಬರಲ್ಲ. ಓಕೆ, ದೇ ಹ್ಯಾವ್ ಟು ಬಿಲ್ಡ್ ಒನ್ ಇಂಡಸ್ಟ್ರಿ ಆಲ್ಸೋ ಫಾರ್ ಶೇಪಿಂಗ್. ಓಕೆ, ಸೊ ಹಾಗಾಗಿ ದೇರ್ ಆರ್ ಸಮ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್. ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಈಸ್ ದ ಬೇಸಿಕ್ ಇಂಡಸ್ಟ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಇಂಡಸ್ಟ್ರಿ ನಮಗೆಲ್ಲರಿಗೂ ತುಂಬ ಅವಶ್ಯಕವಾಗಿ ಬೇಕಾಗಿರುವಂತಹ ಈ ಥಿಂಗ್ಸ್ ಅದು. ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ಟು ಗ್ರೋತ್ ಆಫ್ ಅದರ್ ಇಂಡಸ್ಟ್ರೀಸ್ ಲೈಕ್ ಆಟೋಮೊಬೈಲ್ಸ್. ಈಗ ಆಟೋಮೊಬೈಲ್ಸ್ ಇರಬೇಕು ಅಂದರೆ ಆಟೋಮೊಬೈಲ್ಸ್ ಪಾರ್ಟ್ಸ್ ಏನಿದೆಯೋ ಅದು ಐರನ್ನಿಂದ ಅಥವಾ ಸ್ಟೀಲಿಂದಲೇ ಮಾಡ್ತಾರೆ. ಹಾಗಾಗಿ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಇದ್ದರೆ ಆಟೋಮೊಬೈಲ್ಸು ಇಂಡಸ್ಟ್ರಿ ಸಹ ಗ್ರೋ ಆಗುತ್ತೆ. ಹಾಗೆ ಶಿಪ್ ಬಿಲ್ಡಿಂಗ್, ಫಾರ್ ಶಿಪ್ ಬಿಲ್ಡಿಂಗ್ ಐರನ್ ಆ್ಯಂಡ್ ಸ್ಟೀಲ್ ಈಸ್ ಇಂಪಾರ್ಟೆಂಟ್. ಹಾಗೆ ಲೊಕೊಮೋಟಿವ್ಸ್ ಅನ್ನೋದು ಅನದರ್ ಟೈಪ್, ದ್ಯಾಟ್ ಟೈಪ್ ಆಫ್ ಬಿಲ್ಡಿಂಗಿಗೂ ಸಹ ಇದು ಅವಶ್ಯಕತೆ ಇದೆ. ಆ್ಯಂಡ್ ಹೆವಿ ಇಂಜಿನಿಯರಿಂಗ್. ಲೊಕೊಮೋಟಿವ್ಸ್ ಅಂದರೆ ಇಂಜಿನ್ ಅಂತ, ಇಂಜಿನ್ ತಯಾರಿಕೆ, ಯಾವುದೇ ವೆಹಿಕಲ್ ಇರ್ಬೋದು ಅದರ ಇಂಜಿನ್ಗಳನ್ನು ತಯಾರು ಮಾಡುವಂಥದ್ದು. ಹಾಗೆ ಹೆವಿ ಇಂಜಿನಿಯರಿಂಗ್, ಏರ್ಕ್ರಾಫ್ಟ್ಸ್ ಎಕ್ಸೆಟ್ರಾ, ಇವೆಲ್ಲದಕ್ಕೂ ಐರನ್ ಆ್ಯಂಡ್ ಸ್ಟೀಲ್ಸ್ ಆರ್ ಇಂಪಾರ್ಟೆಂಟ್. ಐರನ್ ಆ್ಯಂಡ್ ಸ್ಟೀಲ್ ಅಂತ ಬಂದ ತಕ್ಷಣ ವಿ ಕೆನಾಟ್ ಸಪ್ಲೈ ದೀಸ್ ಐರನ್. ಇದನ್ನು ತೊಗೊಂಡೋಗಿ ನಾವು ಆಟೋಮೊಬೈಲ್ಸ್ ಕೊಟ್ಟರೆ ಅವ್ರೇನು ಮಾಡೋಕ್ಕೆ ಸಾಧ್ಯ? ಓಕೆ, ಹಾಗಾಗಿ ದೀಸ್ ಐರನ್ ಓರ್ ಅಂತ ಏನಿದೆಯೋ ಇದನ್ನು ದೇ ಹ್ಯಾವ್ ಟು ಮಾಡಿಫೈ ಇಟ್, ಅದನ್ನು ತಯಾರು ಮಾಡಿ ಅದನ್ನು ಸಪ್ಲೈ ಮಾಡಬೇಕಾಗತ್ತೆ. ಹಾಗಾಗಿ ದೀಸ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಆರ್ ಆಲ್ಸೋ ಯೂಸ್ಫುಲ್ ಫಾರ್ ಗ್ರೋತ್ ಆಫ್ ಅದರ್ ಇಂಡಸ್ಟ್ರೀಸ್ ಲೈಕ್ ಆಟೋಮೊಬೈಲ್ಸ್, ಶಿಪ್ ಬಿಲ್ಡಿಂಗ್ ಆ್ಯಂಡ್ ಲೊಕೊಮೋಟಿವ್ಸ್ ಆ್ಯಂಡ್ ಹೆವಿ engineering, aircrafts, these type of industries. And there are some regions like Great Lake region and Michigan region anta ide North Americaದಲ್ಲಿ. And there has been a lot of development in the iron and steel industries. Iron and steel industry ತುಂಬ ಡೆವಲಪ್ ಆಗಿದೆ. ಯಾಕೆ? ಬಿಕಾಸ್ the helpful industrial laws of USA has helped to growth of industries, and raw materials and water transports are available. ನೋಡಿ, ಗ್ರೇಟ್ ಲೇಕ್ ರೀಜನ್ ಆ್ಯಂಡ್ ಮಿಚಿಗನ್ ರೀಜನಲ್ಲಿ ತುಂಬ ಗ್ರೋತ್ ಆಗಿದೆ, ಇಂಡಸ್ಟ್ರೀಸ್ ತುಂಬ ಗ್ರೋತ್ ಆಗಿದೆ, ಡೆವಲಪ್ ಆಗಿದೆ. ರೀಸನ್ ಈಸ್ USA ಲಾಸ್ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ರಾ ಮೆಟೀರಿಯಲ್ಸ್ ಬೇಕಾಗಿದೆಯಲ್ಲ, ಇನ್ನು ಯಾವುದೇ ಇಂಡಸ್ಟ್ರಿಗೆ ರಾ ಮೆಟೀರಿಯಲ್ಸ್, ಮೂಲಭೂತ ವಸ್ತುಗಳು ತುಂಬ ಅವಶ್ಯಕ. ಈಗ ಐರನ್ ಇಂಡಸ್ಟ್ರೀಸ್ ಅಂದರೆ ಐರನ್ ಬೇಕೇ ಬೇಕು. ಐರನ್ ಜೊತೆಗೆ ವಾಟರ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಟ್ರಾನ್ಸ್ಪೋರ್ಟ್ ಈಸ್ ಅನದರ್ ಇಂಪಾರ್ಟೆಂಟ್. ಅಲ್ಲಿ ತಯಾರಾಗಿದ್ದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾದಾಗ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಹಾಗಾಗಿ ಇಟ್ ಈಸ್ ವೆರಿ ಮಚ್ ಅವೈಲಬಲ್ ಇನ್ ದಿಸ್ ರೀಜನ್. ಹಾಗಾಗಿ ಇಟ್ ಈಸ್ ವೆರಿ ಆ್ಯಂಡ್ ವೆಲ್ ಡೆವಲಪ್ಡ್. ಸೆಕೆಂಡ್ಲಿ, ದ ಸಿಟಿ ಲೈಕ್ ಪಿಟ್ಸ್ಬರ್ಗ್ ಅನ್ನೋ ಒಂದು ಸಿಟಿ, ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಸ್ಟೀಲ್ ಸಿಟಿ ಅಂತಲೇ ಕರೀತಾರೆ. ಪಿಟ್ಸ್ಬರ್ಗ್ ನೆನ್ಪಿಟ್ಕೊಳ್ಳಿ, ಪಿಟ್ಸ್ಬರ್ಗ್ ಅನ್ನೋ ಒಂದು ಸಿಟಿಯನ್ನು ಸ್ಟೀಲ್ ಸಿಟಿ ಅಂತಲೇ ಕರೀತಾರೆ. ಯಾಕೆ ಅಂದರೆ ಇಟ್ ಈಸ್ ರಿಚ್ ಕೋಲ್ ಡೆಪಾಸಿಟ್ಸ್. ಅಲ್ಲಿ ಈ ಸ್ಟೀಲಿನ ಒಂದು ನಿಕ್ಷೇಪಗಳು ಜಾಸ್ತಿ ಸಿಗುತ್ತೆ. ಹಾಗಾಗಿ ಆ್ಯಂಡ್ ದೇರ್ ಈಸ್ ಎ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಆ್ಯಂಡ್ ಈಸಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅವೈಲಬಲ್ ಫಾರ್ ಬಲ್ಕಿ ಮೆಟೀರಿಯಲ್ಸ್.
ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರ್ಬೋದು, ಎಲೆಕ್ಟ್ರಿಕ್ ಸಪ್ಲೈ ಇರ್ಬೋದು, ಹೈಡ್ರೋ ಎಲೆಕ್ಟ್ರಿಕ್ ಪವರನ್ನು ಸಪ್ಲೈ ಮಾಡ್ತಾರೆ, ಜನ್ರೇಟ್ ಮಾಡ್ತಾರೆ. ಹಾಗಾಗಿ ದಿಸ್ ಪ್ಲೇಸ್ ಪಿಟ್ಸ್ಬರ್ಗ್ ಈಸ್ ನೋನ್ ಆ್ಯಸ್ ಸ್ಟೀಲ್ ಸಿಟಿ ಅಂತಲೇ ಕರೀತಾರೆ. ನೆಕ್ಸ್ಟು ಅನದರ್ ಟೈಪ್ ಆಫ್ ಇಂಡಸ್ಟ್ರಿ ಅಥವಾ ಎಕನಾಮಿಕಲಿ ಡೆವಲಪ್ಮೆಂಟ್ ಯೂಸ್ ಆಗೋದು ಅಂದರೆ ವುಡ್ ಪಲ್ಪ್, ಪವರ್ ಆ್ಯಂಡ್ ನ್ಯೂಸ್ ಪ್ರಿಂಟ್. ಏನಿದು ವುಡ್ ಪಲ್ಪ್ ಅಂದರೆ? ವುಡ್ ಪಲ್ಪ್ ಅಂದರೆ ಈಸ್ ನಥಿಂಗ್ ಬಟ್ ಈ ಟ್ರೀಸ್, ಈಗ ನೀವು ಮರವನ್ನು ನೋಡಿದಾಗ, ಟ್ರೀಸ್ ನೋಡಿದಾಗ ಅದರ ಒಳಭಾಗದಲ್ಲಿ ಕಟ್ ಮಾಡಿದಾಗ ಅದರ ಒಳಭಾಗದಲ್ಲಿ ಒಂದು ರೀತಿ ತಿರುಳು ಅಂತ ಹೇಳ್ತೀವಿ, ತಿರುಳು ಅಂತ. ಈಗ ನೀವು ಯಾವುದೇ ಟ್ರೀ ಕಟ್ ಮಾಡಿದಾಗ ನೋಡಿ, ಮೇಲೆ ಒಂದು ರೀತಿ ಕಲರ್ ಇರುತ್ತೆ, ಹಾಗೆ ಒಳಗಡೆ ಹೋಗ್ತಾ ಅದ್ರ ಒಂದು ಡಿಫ್ರೆಂಟ್ ಕಲರ್ ಇರುತ್ತೆ. ಆ ಡಿಫ್ರೆಂಟ್ ಕಲರ್ಡ್ ಇರುವಂಥದ್ದನ್ನೇ ತಿರುಳು ಅಂತ ಹೇಳ್ತಾರೆ, ಅದನ್ನೇ ವುಡ್ ಪಲ್ಪ್ಸ್ ಅಂತ. ಕೆನಡಾ ಆ್ಯಂಡ್ USA ಆರ್ ಪ್ರೊಡ್ಯೂಸರ್ಸ್ ಆಫ್ ವುಡ್ ಪಲ್ಪ್ಸ್, ಪೇಪರ್ ಆ್ಯಂಡ್ ನ್ಯೂಸ್ ಪ್ರಿಂಟ್ಸ್. ಈಗ ನಾವು ಪೇಪರ್, ಯಾವುದೇ ಟೆಕ್ಸ್ಟ್ ಬುಕ್ ಇರ್ಬೋದು, ನೀವು ಯಾವುದೇ ನೋಟ್ಬುಕ್ಸ್ ಅಥವಾ ಆನ್ಸರ್ ಪೇಪರ್ಸ್ ಇರ್ಬೋದು, ಏನೇ ಶೀಟ್ಸ್ ಪೇಪರ್ಸ್ ಅವನ್ನ ಪ್ರೊಡ್ಯೂಸ್ ಮಾಡುವಂಥದ್ರಲ್ಲಿ USA ಆಲ್ಸೋ ಒನ್ ಆಫ್ ದಿ ಕಂಟ್ರಿ. Lumbering is the business of cutting down trees. ಈಗ ಕಟಿಂಗ್ ಡೌನ್ ಟ್ರೀಸ್ ಇಟ್ ಈಸ್ ಎಗೇನೆಸ್ಟ್ ಟು ದಿ ನ್ಯಾಚುರಲ್ ಲಾ ಅಂತಲೇ ಹೇಳ್ಬೋದು. ಬಟ್ ದೇರ್ ಆರ್ ಸಮ್ ಎಸೆನ್ಷಿಯಲ್ ಥಿಂಗ್ಸ್ ಆರ್ ನೀಡ್. ಈಗ ನ್ಯೂಸ್ ಪೇಪರ್ ಇರ್ಬೋದು, ಪೇಪರ್ ಇರ್ಬೋದು, ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದಿ ಪೀಪಲ್. ಹಾಗಾಗಿ ಸಮ್ಟೈಮ್ಸ್ ವಿ ಹ್ಯಾವ್ ಟು ಕಟ್. ಅಂದರೆ ಯಾವ ಥರ ಆಲ್ರೆಡಿ ಡೈಡ್ ಅಂದರೆ ಒಣಗೋಗಿರೋಂಥ ಮರಗಳನ್ನು ಕಟ್ ಮಾಡಿ ಅವುಗಳಿಂದ ಈ ರೀತಿ ಬಿಸ್ನೆಸ್ ಮಾಡುವಂಥದ್ದು ಇಸ್ ಒನ್ ಅದರ್ ಬಿಸ್ನೆಸ್ ಇನ್ ನಾರ್ತ್ ಅಮೇರಿಕಾ. ಲಂಬರಿಂಗ್ ಅಂತ ಅಂದರೆ ಮರಗೆಲಸ ಮಾಡುವಂಥದ್ದು. ದ ಪೀಪಲ್ ಹೂ ಆರ್ ಇನ್ ದಿಸ್ ಬಿಸ್ನೆಸ್ ಇನ್ ಕೆನಡಾದಲ್ಲಿ ಪೀಪಲ್ ಆರ್ ವೆರಿ ಮಚ್ ಎಂಗೇಜ್ಡ್ ಇನ್ ಲಂಬರಿಂಗ್, ಮರಗೆಲಸ ಮಾಡೋದ್ರಲ್ಲಿ. ಅವ್ರನ್ನ ಲಂಬರ್ ಜಾಕ್ಸ್ ಅಂತಲೇ ಹೆಸರಿಟ್ಟಿದ್ದಾರೆ ಅವರಿಗೆ, ಲಂಬರ್ ಜಾಕ್ಸ್ ಅಂತ ಇವರಿಗೆ ಲಂಬರ್ ಜಾಕ್ಸ್ ಅಂತಲೇ ಕರೀತಾರೆ. ಸೊ ಅದರ್ ಇಂಡಸ್ಟ್ರೀಸ್ ಅಂತ ಬಂದರೆ ದಿ ಕೆಮಿಕಲ್ ಇಂಡಸ್ಟ್ರಿ ಸಹ ಇದೆ. ದೇ ಪ್ರೊಡ್ಯೂಸಸ್ ದಿ ವೆರೈಟೀಸ್ ಆಫ್ ಆರ್ಟಿಕಲ್ಸ್ ಲೈಕ್ ಸಿಂಥೆಟಿಕ್ ರಬ್ಬರ್, ಪ್ಲಾಸ್ಟಿಕ್ ಆ್ಯಂಡ್ ಫರ್ಟಿಲೈಸರ್ಸ್, ಮೆಡಿಸಿನ್ಸ್ ಎಕ್ಸೆಟ್ರಾ. ಚಿಕಾಗೋ ಇನ್ USA ಈಸ್ ಫೇಮಸ್ ಇನ್ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್, ಪ್ಲಾಸ್ಟಿಕ್ ಪ್ರೊಡಕ್ಷನ್ಸ್. ಹಾಗೆ ಮೀಟ್ ಪ್ಯಾಕಿಂಗ್ ಇಂಡಸ್ಟ್ರಿ ಸಹ ಇದೆ. ದಿಸ್ ಇಸ್ ಅನದರ್ ಟೈಪ್ ಆಫ್ ಇಂಡಸ್ಟ್ರಿ. ಇಟ್ ಈಸ್ ಇನ್ ಚಿಕಾಗೋ ಆ್ಯಂಡ್ ಕ್ಯಾನ್ಸಸ್ ಸಿಟಿ ಆ್ಯಂಡ್ ಸೆಂಟ್ ಲೂಯಿಸ್ ಸಿಟಿ. ಈ ಪ್ಲೇಸಸಲ್ಲಿ ಮೀಟ್ ಪ್ಯಾಕಿಂಗ್, ಈ ಮಾಂಸವನ್ನು ಪ್ಯಾಕ್ ಮಾಡಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಒಂದು ಇಂಡಸ್ಟ್ರಿ ಇದೆ. ಹಾಗೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಗೂಡ್ಸ್ ಆರ್ ಆಲ್ಸೋ ಪ್ರೊಡ್ಯೂಸ್ಡ್ ಆನ್ ಎ ಲಾರ್ಜ್ ಸ್ಕೇಲ್. ಯಾವ್ಯಾವ ಎಲೆಕ್ಟ್ರಿಕ್ ನೋಡಿ ಥಿಂಗ್ಸ್ ಎಲ್ಲ, ಕಂಪ್ಯೂಟರ್ ಇರ್ಬೋದು, TV, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮಿಕ್ಸಿ, ವಾಟೆವರ್, ಫ್ಯಾನ್, ಈ ಥರದವು ಇವೆಲ್ಲವೂ ಸಹ ಲಾರ್ಜ್ ಅಮೌಂಟಲ್ಲಿ ಪ್ರೊಡ್ಯೂಸ್ ಆಗುತ್ತೆ ನಾರ್ತ್ ಅಮೇರಿಕಾದಲ್ಲಿ. ಸೊ ಹ್ಯಾವ್ ಯು ನೋಟಿಸ್ ಒನ್ ಥಿಂಗ್ ಇನ್ ದಿಸ್ ವಿಡಿಯೋ? ದ ಫ್ಯೂ ಇಯರ್ಸ್ ಬ್ಯಾಕ್, ಈಗ ಪ್ಲಾಸ್ಟಿಕ್ ಯೂಸ್ ಬಗ್ಗೆ ಹೇಳೋದಾದರೆ, ಫ್ಯೂ ಇಯರ್ಸ್ ಬ್ಯಾಕ್ ಪ್ಲಾಸ್ಟಿಕ್ ಹ್ಯಾಸ್ ಗೋನ್ ಅಪ್ ಗ್ರೇಟ್ಲಿ. ತುಂಬ ಯೂಸೇಜ್ ಜಾಸ್ತಿ ಆಗಿದೆ. ಅರ್ಲಿಯರ್ ವಿ ಯೂಸ್ ಟು ವಾಶ್ ಆ್ಯಂಡ್ ರೀಯೂಸ್ ದಿ ವುಡ್ ಆರ್ ಮೆಟಲ್ ಮೇಡ್ ವೆಸಲ್ಸ್. ಹೌದಾ? ನಾವು ಹಿಂದೆ ಏನು ಮಾಡ್ತಿದ್ವಿ ಅಂದರೆ, ಮೆಟಲ್ ಮಾಡಿರುವಂತಹ, ವುಡ್ಸಿಂದ ಮಾಡಿರುವಂತಹ ಅಥವಾ ಯಾವುದೇ ಟ್ರೀಸ್ ಅದರ ಲೀವ್ಸಿಂದ ಮಾಡಿರುವಂತಹ ಪ್ಲೇಟ್ಸನ್ನು ಅಥವಾ ಥಿಂಗ್ಸನ್ನು ನಾವು ಯೂಸ್ ಮಾಡ್ತಿದ್ವಿ. ಅದನ್ನೇ ವಾಶ್ ಮಾಡಿ ಅಗೇನ್ ವಿ ಆರ್ ರೀಯೂಸಿಂಗ್ ಇಟ್. ಬಟ್ ನಾವು ವಾಟ್ ಹ್ಯಾಪನ್ಡ್, ಪ್ಲಾಸ್ಟಿಕ್ ಯೂಸೇಜ್ ಅನ್ನೋದು ಜಾಸ್ತಿ ಆಗಿದೆ. ಬಿಕಾಸ್ ಇಟ್ ಈಸ್ ವೆರಿ ಚೀಪ್ ಆ್ಯಂಡ್ ಪ್ರೊಡಕ್ಷನ್ ಈಸ್ ಮೋರ್. ದಟ್ ಈಸ್ ದ ರೀಸನ್. ಓಕೆ, ಆ್ಯಂಡ್ ನೋ ಬಡಿ ವಾಂಟ್ಸ್ ಟು ವಾಶ್ ಇಟ್ ಆ್ಯಂಡ್ ರೀಯೂಸ್ ಇಟ್. ಪೀಪಲ್ ಆರ್ ವೆರಿ ಮಚ್ ಬ್ಯುಸಿ ಆ್ಯಂಡ್ ದೇ ಬಿಕಮ್ ಲೇಜಿ ಆಲ್ಸೋ ಟು ವಾಶ್ ಆ್ಯಂಡ್ ಕೀಪ್ ಇಟ್ ಫಾರ್ ನೆಕ್ಸ್ಟ್ ಯೂಸ್. ಹಾಗಾಗಿ ವಿ ಸ್ಟಾರ್ಟೆಡ್ ಯೂಸಿಂಗ್ ಪ್ಲಾಸ್ಟಿಕ್. ಬಟ್ ವಾಟ್ ಹ್ಯಾಪನ್ಸ್ ಇಫ್ ಯು ಯೂಸ್ ಪ್ಲಾಸ್ಟಿಕ್ ಮೋರ್? Plastic, however, it is not a biodegradable material. ನೆನಪಿರಲಿದು, ಇಟ್ ಈಸ್ ನಾಟ್ ಎ ಬಯೋಡಿಗ್ರೇಡಬಲ್ ಮೆಟೀರಿಯಲ್. ಅಂದರೆ
ಯಾವುದೇ ಒಂದು ಪ್ಲಾಸ್ಟಿಕ್ಕಿಂದ ಆಗಿರುವಂಥ ಒಂದು ಥಿಂಗ್ಸನ್ನು ನಾವು ಭೂಮಿಗೆ ಯೂಸ್ ಮಾಡಿದ ಮೇಲೆ ಅದನ್ನು ಎಸ್ದಾಗ ಹೊರಗಡೆ, ನೀವು ಬಸ್ಸಲ್ಲಿ ಕೂತ್ಕೊಂಡಿರ್ಬೋದು ಅಥವಾ ಟ್ರೈನಲ್ಲಿರ್ಬೋದು ಅಥವಾ ಕಾರಲ್ಲಿರ್ಬೋದು, ಎಲ್ಲರೂ ಹೋಗ್ಬೇಕಾದ್ರೆ ಏನೋ ಒಂದು ಅದನ್ನು ಆಚೆ ಬಿಸಾಕ್ತೀವಿ. ಅದನ್ನು ಬಿಸಾಕಿದ ಮೇಲೆ ಇಟ್ ಈಸ್ ನಾಟ್ ಎ ಬಯೋಡಿಗ್ರೇಬಲ್ ಮೆಟೀರಿಯಲ್, ಅಂದರೆ ಅದು ಮಣ್ಣಿನಲ್ಲಿ ಕರಗಲ್ಲ ಅದು. ಇಟ್ಸ್ ರಿಮೈನ್ಸ್ ಸೇಮ್ ಆನ್ ದಿ ಅರ್ತ್ ಫಾರ್ ಲಾಂಗ್ ಟೈಮ್. ಆ್ಯಂಡ್ ಆಲ್ಸೋ it contains the poisonous chemical, and this makes a large source of pollution also. ಸಾಯಿಲ್ ಪೊಲ್ಯೂಷನ್ ಇರ್ಬೋದು, ಅದನ್ನು ಬರ್ನ್ ಮಾಡಿದಾಗ ಏರ್ ಪೊಲ್ಯೂಷನ್ ಇರ್ಬೋದು. ಈ ಥರ ಎಲ್ಲ ಪೊಲ್ಯೂಷನ್ ಆಗೋದಕ್ಕೆ ಮತ್ತು ನಮಗೆ ಅದು ಎಫೆಕ್ಟ್ ಆಗುತ್ತೆ. ಇಟ್ ರಿಟರ್ನ್ಸ್ ಬ್ಯಾಕ್. ನಾವೇ ಅದನ್ನು ಮಾಡ್ತೀವಿ ಮತ್ತು ನಮಗೆ ಅದು ರಿಟರ್ನ್. ಓಕೆ, ಆ್ಯಂಡ್ ವಿ ಆಲ್ರೆಡಿ ನೋ ದಿಸ್, ಬಟ್ ಸ್ಟಿಲ್ ವಿ ಆರ್ ಯೂಸಿಂಗ್ ಪ್ಲಾಸ್ಟಿಕ್. ನಮಗೆ ಗೊತ್ತು ಇದರಿಂದ ಎಫೆಕ್ಟ್ ಆಗುತ್ತೆ ನಮಗೆ ಅಂತ, ಬಟ್ ಸ್ಟಿಲ್ ವಿ ಯೂಸ್ ದ ಪ್ಲಾಸ್ಟಿಕ್. ಓಕೆ, ವಾಟ್ ಡು ಯು ಥಿಂಕ್ ವಿ ಕ್ಯಾನ್ ಡೂ ಅಬೌಟ್ ದಿಸ್ ಪ್ರಾಬ್ಲಮ್? ನಾವು ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಸಾಧ್ಯ ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ಪಾಪ್ಯುಲೇಷನ್ ಆಫ್ ನಾರ್ತ್ ಅಮೇರಿಕಾ. ಪಾಪ್ಯುಲೇಷನ್ ಅಂತ ಬಂದಾಗ 98% ಆಫ್ ದಿ ನಾರ್ತ್ ಅಮೇರಿಕನ್ ಪಾಪ್ಯುಲೇಷನ್ is living in and live in urban areas. ಸಿಟಿ 98% ಅಷ್ಟು ಜನಸಂಖ್ಯೆಯಲ್ಲಿರುವಂಥ ಜನ ಅರ್ಬನಲ್ಲೇ ವಾಸ ಮಾಡ್ತಾರೆ, ಸಿಟಿಯಲ್ಲೇ ವಾಸ ಮಾಡ್ತಾರೆ. ಓಕೆ, ದಿಸ್ ಇಸ್ ಒನ್ ಪಾಯಿಂಟ್. ಸೊ ದೇರ್ ಆರ್ ಸಮ್ ಅಬ್ಜೆಕ್ಟಿವ್ ಟೈಪ್ಸ್ ಆಫ್ ಕ್ವಶನ್. ದ ಒನ್ ಈಸ್ ಮಿನರಲ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಇನ್ ನಾರ್ತ್ ಅಮೇರಿಕಾ. ಇದನ್ನು ಲಿಸ್ಟ್ ಮಾಡಬೇಕು ನೀವು, ಇದ್ರ ಬಗ್ಗೆ ಬರೀಬೇಕು. ಅಂದರೆ ವಾಟ್ ಆರ್ ದಿ ಇಂಪಾರ್ಟೆಂಟ್ ಮಿನರಲ್ಸ್ ಆ್ಯಂಡ್ ವಾಟ್ ಆರ್ ದಿ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಅನ್ನೋದನ್ನು ನೀವು ಲಿಸ್ಟ್ ಮಾಡಬೇಕು. ಹಾಗೆ ಪಾಪ್ಯುಲೇಷನ್ ಇನ್ ನಾರ್ತ್ ಅಮೇರಿಕಾ ಈ ಥರ ಕೇಳಿದಾಗ ದೀಸ್ ಆರ್ ಕಾಲ್ಡ್ ಅಬ್ಜೆಕ್ಟಿವ್ ಟೈಪ್ಸ್. ಇಲ್ಲಿ ನೀವು ಪರ್ಟಿಕ್ಯುಲರಾಗಿ ಇಲ್ಲಿ ವಾಟ್ ಆರ್ ದಿ ಇಂಪಾರ್ಟೆಂಟ್ ಮಿನರಲ್ಸ್ ಆಫ್ ನಾರ್ತ್ ಅಮೇರಿಕಾ ಅಂತ ಕೇಳಲ್ಲ, ಮಿನರಲ್ಸ್ ಅಂತ ಕೇಳ್ತಾರೆ. ಅವಾಗ ನೀವೇನು ಮಾಡಬೇಕು, ವಾಟ್ ಯು ಹ್ಯಾವ್ ಟು ರೈಟ್, ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಸೆಂಟೆನ್ಸಸ್ ಯೂಸಿಂಗ್ ಸಮ್ ಹಿಂಟ್ಸ್. ಅಲ್ಲಿ ಇಂಡಸ್ಟ್ರೀಸ್ ಅಂತ ಬಂತ ಮಿನರಲ್ಸ್ ಅಂತ ಬಂದ ತಕ್ಷಣ ಮಿನರಲ್ಸ್ ಸಂಬಂಧಪಟ್ಟಾಗ ಏನಿದೆಯೋ ಅಲ್ಲಿಂದ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಮಿನರಲ್ ಫಸ್ಟ್ ಏನು ಬರೀಬೇಕು, ವಾಟ್ ಈಸ್ ಮಿನರಲ್ ಅಂತ ಬರೀಬೇಕು. ಆ್ಯಂಡ್ ಸಮ್ ಇಂಪಾರ್ಟೆಂಟ್ ಮಿನರಲ್ಸ್ ಇನ್ ನಾರ್ತ್ ಅಮೇರಿಕಾ ಅಂತ ಬರೋದು, ಗೋಲ್ಡ್, ಸಿಲ್ವರ್ ಈ ಥರ ಎಲ್ಲ ಲಿಸ್ಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಲೈಕ್ ದಿಸ್ ಟೈಪ್ ಆಫ್ ಕ್ವಶನ್ಸ್ are given. 2 questions are there. Right answer for that 2 questions. Next, some homework for you. Questions are like this: which mineral can be found in the Yukon Valley? Search ಮಾಡಿ ನಿಮ್ಮ ಬುಕ್ಕಲ್ಲಿ ಅಥವಾ ವಿಡಿಯೋದಲ್ಲಿ ಅವ ಸಿಗುತ್ತೆ ನಿಮಗೆ. And which country in North America is a major producer of silver? Second question ಆಯಿತು. Third question, which mineral is found in and around the Canadian Shield? And what mineral is found in the Appalachian Mountains? Which industry has flourished in the Great Lakes area? And which city is known as Steel City in North America? And who is a lumberjack? Okay, so this is about today's class and today's video. I think this lesson, North America, a land of prairies, ಅನ್ನೋದು ನಿಮಗೆ ಐ ಥಿಂಕ್ ಮುಗಿದಿದೆ ಅಂತ ಅಂದ್ಕೊತೀನಿ. ಇಂಪಾರ್ಟೆಂಟ್ ಮಿನರಲ್ಸ್ ಆ್ಯಂಡ್ ಇಂಡಸ್ಟ್ರೀಸ್, ಪಾಪ್ಯುಲೇಷನ್ ಇಷ್ಟೇ. ಓಕೆ, ಈ ಲೆಸನ್ನು ಬಗ್ಗೆ ಇಷ್ಟೇ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಲೆಸನನ್ನು ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇದ್ರ ಬಗ್ಗೆ ನೋಟ್ಸು ನಿಮಗೆ ರೆಫರೆನ್ಸಿಗೋಸ್ಕರ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಆನ್ಸರ್ಸ್. ಯು ಕ್ಯಾನ್ ರೆಫರ್ ಆ್ಯಂಡ್ ಲರ್ನ್. ನೆಕ್ಸ್ಟ್ ಟೆಸ್ಟಿಗೆ ನಿಮಗೆ ಇದೇ ಲೆಸನ್ ಕೊಡೋದು ನಾನು. ಇಟ್ ಈಸ್ ಎ ಬಿಗ್ ಲೆಸನ್. ಹಾಗಾಗಿ ನೆಕ್ಸ್ಟ್ ಲೆಸನ್ಗೆ ನೀವು ಹ್ಯಾವ್ ಟು ಪ್ರಿಪೇರ್ ಫಾರ್ ದಿಸ್ ಲೆಸನ್. ಆಲ್ ರೈಟ್.
ಓಕೆ ಥ್ಯಾಂಕ್ ಯು ವೆರಿ ಮಚ್.